ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆ 2025-26 ವಿಷಯ ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿರುತ್ತೆ. ಸಮಯ 90 ನಿಮಿಷ, ಗರಿಷ್ಠ ಅಂಕಗಳು 40. ಮೇನ್ ಕ್ವೆಶ್ಚನ್ ನಂಬರ್ 1ರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. 1ನೇ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ರಾಜಧಾನಿ. ಇದರ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಪಾಟಲಿಪುತ್ರ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 2, ದಕ್ಷಿಣ ಭಾರತದ ದಂಡಯಾತ್ರೆಗಳ ನಾಯಕತ್ವ ವಹಿಸಿದ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ. ಇದರ ಸರಿಯಾದಂಥ ಉತ್ತರ ಆಪ್ಷನ್ ಎ, ಮಲ್ಲಿಕಾಫರ್. 3ನೇ ಪ್ರಶ್ನೆ, ಮೊಘಲರ ಈ ದೊರೆ ಭಾರತಕ್ಕೆ ಗುಲಾಬಿ ಪರಿಚಯಿಸಿದನು. ಉತ್ತರ ಆಪ್ಷನ್ ಬಿ, ಬಾಬರ್. 4ನೇ ಪ್ರಶ್ನೆ, ಪ್ರಪಂಚದಲ್ಲೇ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸುವ ದೇಶ. ಉತ್ತರ ಆಪ್ಷನ್ ಡಿ, ಸೌದಿ ಅರೇಬಿಯಾ. ಮೇನ್ ಕ್ವೆಶ್ಚನ್ ನಂಬರ್ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 5ನೇ ಪ್ರಶ್ನೆ, ರಾಜಪ್ರಭುತ್ವ ಎಂದರೇನು? ಉತ್ತರ, ಸರ್ಕಾರದ ಎಲ್ಲ ಅಧಿಕಾರಿಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇದ್ದರೆ ಅದನ್ನು ರಾಜಪ್ರಭುತ್ವ ಎನ್ನುವರು. 6ನೇ ಪ್ರಶ್ನೆ, ಏಕರೂಪ ನಾಗರಿಕ ಸಂಹಿತೆ ಎಂದರೇನು? ಉತ್ತರ, ಭಾರತದ ಎಲ್ಲ ಪ್ರಜೆಗಳಿಗೂ ಸಮಾನ ನಾಗರಿಕ ಕಾನೂನು ಜಾರಿ ಮಾಡುವುದು ಏಕರೂಪ ನಾಗರಿಕ ಸಂಹಿತೆ ಆಗಿರುತ್ತದೆ. 7ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಕನ್ನಡ ರಾಜ್ಯ ರಮಾರಮಣ ಎಂಬ ಬಿರುದನ್ನು ಹೊಂದಿದ್ದರು? ಉತ್ತರ, ಶ್ರೀಕೃಷ್ಣ ದೇವರಾಯ. 8ನೇ ಪ್ರಶ್ನೆ, ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಬಿಳಿಯ ಬಣ್ಣ ಏನನ್ನು ಸೂಚಿಸುತ್ತದೆ? ರಾಷ್ಟ್ರಧ್ವಜದಲ್ಲಿರುವ ಬಿಳಿಯ ಬಣ್ಣ ಶಾಂತಿಯನ್ನು ಸೂಚಿಸುತ್ತದೆ. ಮೇನ್ ಕ್ವೆಶ್ಚನ್ ನಂಬರ್ 3, ಬಿಟ್ಟ ಸ್ಥಳವನ್ನು ತುಂಬಿರಿ. 9ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಾದ ವರ್ಷ ಡ್ಯಾಶ್. ಉತ್ತರ, ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಘೋಷಣೆಯಾದಂಥ ವರ್ಷ 1948 ಡಿಸೆಂಬರ್ 10. 10ನೇ ಪ್ರಶ್ನೆ, ಫತೇಪುರ್ ಸಿಕ್ರಿಯನ್ನು ಡ್ಯಾಶ್ ಸಾಮ್ರಾಟ ನಿರ್ಮಾಣ ಮಾಡಿದನು? ಉತ್ತರ, ಫತೇಪುರ್ ಸಿಕ್ರಿಯನ್ನು ನಿರ್ಮಾಣ ಮಾಡಿದಂಥವನು ಅಕ್ಬರ್. 11ನೇ ಪ್ರಶ್ನೆ, ಏಷ್ಯಾ ಖಂಡವು ಡ್ಯಾಶ್ ಗೋಳಾರ್ಧದಲ್ಲಿದೆ? ಉತ್ತರ, ಏಷ್ಯಾ ಖಂಡ ಉತ್ತರಾರ್ಧ ಗೋಳದಲ್ಲಿದೆ. 12ನೇ ಪ್ರಶ್ನೆ, ಪ್ರಪಂಚದ 2ನೇ ಚಿಕ್ಕ ಭೂಖಂಡ ಯಾವುದು? ಉತ್ತರ, ಪ್ರಪಂಚದ 2ನೇ ಅತಿ ಚಿಕ್ಕ ಭೂಖಂಡ ಯುರೋಪ್ ಖಂಡ ಆಗಿರುತ್ತೆ. ಮೇನ್ ಕ್ವೆಶ್ಚನ್ ನಂಬರ್ 4, ಈ ಕೆಳಗಿನ ಪ್ರಶ್ನೆಗಳಿಗೆ 3ರಿಂದ 4 ವಾಕ್ಯದಲ್ಲಿ ಉತ್ತರಿಸಿರಿ. 13ನೇ ಪ್ರಶ್ನೆ, ಆಫ್ರಿಕಾ ಖಂಡದ ಪ್ರಮುಖ ನದಿಗಳನ್ನು ಹೆಸರಿಸಿ. ಉತ್ತರ, ಆಫ್ರಿಕಾ ಖಂಡದ ಪ್ರಮುಖ ನದಿಗಳು ನೈಲ್, ನೈಜರ್, ಕಾಂಗೋ, ಜಾಂಬೇಜಿ ಮುಂತಾದವು ನೈಲ್ ಖಂಡದ ಪ್ರಮುಖ ನದಿಗಳಾಗಿರುತ್ತೆ. 14ನೇ ಪ್ರಶ್ನೆ, ಭಾರತದ ಇತಿಹಾಸದಲ್ಲಿ ಆಳ್ವಿಕೆ ನಡೆಸಿದ ರಜಪೂತ ಮನೆತನಗಳನ್ನು ತಿಳಿಸಿ. ಉತ್ತರ, ಭಾರತದ ಇತಿಹಾಸದಲ್ಲಿ ಆಳ್ವಿಕೆ ನಡೆಸಿದಂತಹ ರಜಪೂತ ಮನೆತನಗಳು ಅಂತಂದರೆ ಗೂರ್ಜರ ಪ್ರತಿಹಾರರು, ಪಾಲರು, ಚೌಹಾಣರು, ಗುಹಿಲಿಯರು. 15ನೇ ಪ್ರಶ್ನೆ, ಭಾರತದ ರಾಷ್ಟ್ರ ಲಾಂಛನದಲ್ಲಿ ಇರುವ ಪ್ರಾಣಿಗಳು ಯಾವುವು? ಉತ್ತರ, ಭಾರತದ ರಾಷ್ಟ್ರ ಲಾಂಛನದಲ್ಲಿ ಇರುವಂಥ ಪ್ರಾಣಿಗಳು ಸಿಂಹ, ಆನೆ, ಗೂಳಿ, ಕುದುರೆ.
16ನೇ ಪ್ರಶ್ನೆ, ದಕ್ಷಿಣ ಏಷ್ಯಾದ ರಾಷ್ಟ್ರಗಳನ್ನು ಹೆಸರಿಸಿ. ದಕ್ಷಿಣ ಏಷ್ಯಾದ ರಾಷ್ಟ್ರಗಳು ಅಂತಂದರೆ ಅದು ಭಾರತ, ಪಾಕಿಸ್ತಾನ, ಚೀನಾ, ಶ್ರೀಲಂಕಾ, ಮಯನ್ಮಾರ್ ಮುಂತಾದವು ದಕ್ಷಿಣ ಏಷ್ಯಾದ ರಾಷ್ಟ್ರಗಳಾಗಿವೆ. 17ನೇ ಪ್ರಶ್ನೆ, ಕುತುಬ್ ಮಿನಾರ್ ಎಲ್ಲಿದೆ? ಅದರ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಿದವರು ಯಾರು? ಉತ್ತರ, ಕುತುಬ್ ಮಿನಾರ್ ದೆಹಲಿಯಲ್ಲಿದೆ. ಇದರ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಿದವನು ಇಲ್ತಮಷ್. 18ನೇ ಪ್ರಶ್ನೆ, ಸಿಖ್ಖರ ಪಂಚ ಕಾರಕಗಳನ್ನು ಹೆಸರಿಸಿರಿ. ಉತ್ತರ, ಸಿಖ್ಖರ ಪಂಚ ಕಾರಕಗಳೆಂದರೆ ಕೇಶ, ಕಂಗ, ಕೃಪಾನ್, ಕಚ್ಚೆ, ಕಂಗನ್. 19ನೇ ಪ್ರಶ್ನೆ, ಮತದಾನದ ಮಹತ್ವ ತಿಳಿಸಿರಿ. ಉತ್ತರ, ಮತದಾನದ ಮಹತ್ವವೆಂದರೆ ಪ್ರಜೆಗಳು ತಮಗೆ ಇಷ್ಟವಾದ ಪ್ರತಿನಿಧಿಗಳನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡುತ್ತಾರೆ. ಪ್ರಜೆಗಳು ರಹಸ್ಯ ಮತದಾನದ ಮೂಲಕ ತಮಗೆ ಇಷ್ಟವಾದ ಪ್ರಜೆಗಳನ್ನು ಆಯ್ಕೆ ಮಾಡುತ್ತಾರೆ. ಮತದಾನವು ಎಲ್ಲ ವರ್ಗದ ಜನರು ಪ್ರಾತಿನಿಧ್ಯಕ್ಕೆ ಅವಕಾಶ ನೀಡುತ್ತದೆ. 20ನೇ ಪ್ರಶ್ನೆ, ಭಾರತದಲ್ಲಿ ಏಕತೆಯನ್ನು ಪ್ರೋತ್ಸಾಹಿಸುವ ಅಂಶಗಳು ಯಾವುವು? ಉತ್ತರ, ಜಾತ್ಯತೀತತೆ, ಪ್ರಜಾಪ್ರಭುತ್ವ, ರಾಷ್ಟ್ರೀಯ ಹಬ್ಬಗಳು, ರಾಷ್ಟ್ರೀಯ ಲಾಂಛನಗಳು, ಪರಸ್ಪರ ಅನ್ಯೋನ್ಯತೆ ಇತ್ಯಾದಿ. 21ನೇ ಪ್ರಶ್ನೆ, ಯುರೋಪನ್ನು ಪರ್ಯಾಯ ದ್ವೀಪ ಎನ್ನುವರು ಏಕೆ? ಉತ್ತರ, ಯುರೋಪ್ ಖಂಡವು 3 ಕಡೆ ನೀರಿನಿಂದ ಆವರಿಸಿದೆ. ಉತ್ತರದಲ್ಲಿ ಬೇರೆಂಟ್ ಸಮುದ್ರ, ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರ, ದಕ್ಷಿಣದಲ್ಲಿ ಮೆಡಿಟರೇನಿಯನ್ ಸಮುದ್ರಗಳಿಂದ ಆವರಿಸಿದೆ. ಒಂದು ಪೂರ್ವ ಭಾಗಕ್ಕೆ ಏಷ್ಯಾ ಖಂಡ ಇರುವುದರಿಂದ ಯುರೋಪನ್ನು ಏಷ್ಯಾ ಪರ್ಯಾಯ ದ್ವೀಪ ಎಂದು ಕರೆಯುವರು. 22ನೇ ಪ್ರಶ್ನೆ, ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಭೂಖಂಡ ಎಂದು ಕರೆಯುವರು ಏಕೆ? ಉತ್ತರ, ಆಫ್ರಿಕಾ ಖಂಡವನ್ನು ಕೇಂದ್ರೀಯ ಭೂಖಂಡ ಎಂದು ಕರೆಯಲು ಕಾರಣವೆಂದರೆ ಭೂಮಧ್ಯ ರೇಖೆಯು ಹೆಚ್ಚು ಕಡಿಮೆ ಆಫ್ರಿಕಾ ಖಂಡದಲ್ಲಿ ಹಾದು ಹೋಗಿರುವುದರಿಂದ ಮತ್ತು ಉತ್ತರದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವು ಮತ್ತು ದಕ್ಷಿಣದಲ್ಲಿ ಮಕರ ಸಂಕ್ರಾಂತಿ ವೃತ್ತ ಹಾದು ಹೋಗಿರುವುದರಿಂದ ಈ ಖಂಡವನ್ನು ಕೇಂದ್ರೀಯ ಭೂಖಂಡ ಎಂದು ಕರೆಯುವರು. ಮೇನ್ ಕ್ವೆಶ್ಚನ್ ನಂಬರ್ 5, ಈ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 23ನೇ ಪ್ರಶ್ನೆ, ಬಸವೇಶ್ವರರ ಚಿಂತನೆಗಳನ್ನು ತಿಳಿಸಿರಿ. 4 ಅಂಕದ ಪ್ರಶ್ನೆಗಳಿವು. ಉತ್ತರವನ್ನು ನೋಡೋದಾದರೆ, ಬಸವೇಶ್ವರರ ಸುಧಾರಣೆಗಳೆಂದರೆ ಜಾತಿರಹಿತ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದರು. ಕಾಯಕವೇ ಕೈಲಾಸ, ಇದು ಇವರ ಮುಖ್ಯ ಬೋಧನೆ. ಜಾತೀಯತೆ, ಮೂರ್ತಿ ಪೂಜೆ, ಯಜ್ಞ ಯಾಗಾದಿಗಳನ್ನು ಖಂಡಿಸಿ ದೇಹವೇ ದೇಗುಲ ಎಂದರು. ಹೆಣ್ಣು ತಾಯಿ, ಅವಳೇ ಸರ್ವಸ್ವ ಎಂಬ ಮಾತಿನ ಮೂಲಕ ಸ್ತ್ರೀಯರಿಗೆ ಆತ್ಮವಿಶ್ವಾಸ ನೀಡಿದರು. ಬಸವ ಕಲ್ಯಾಣದಲ್ಲಿ ವಚನಕಾರರ ವೇದಿಕೆಯಾದ ಅನುಭವ ಮಂಟಪವನ್ನು ಸ್ಥಾಪಿಸಿದರು. ಬಸವೇಶ್ವರರು 1000ಕ್ಕೂ ಹೆಚ್ಚಿನ ವಚನಗಳನ್ನು ರಚಿಸಿದರು. ಅವು ಕೂಡಲ ಸಂಗಮ ದೇವ ಎಂಬ ಅಂಕಿತದೊಂದಿಗೆ ಕೊನೆಗೊಳ್ಳುತ್ತದೆ. ವಚನ ಚಳುವಳಿಯ ಪ್ರಮುಖರಾದಂಥ ಬಸವೇಶ್ವರರು ಮಾನವ ಕುಲದ ಕಲ್ಯಾಣಕ್ಕಾಗಿ ನೀಡಿದ ಸಂದೇಶವು ಸರ್ವಕಾಲಿಕವಾದದ್ದು. ಕರ್ನಾಟಕ ಸರ್ಕಾರವು 13/2/2024 ವಿಶ್ವಗುರು ಬಸವಣ್ಣ ಅವರನ್ನು ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದೆ. 24ನೇ ಪ್ರಶ್ನೆ, ಭಾರತದ ನಕ್ಷೆ ಬಿಡಿಸಿ. ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿರಿ. ತಾಳಿಕೋಟೆ, ಕೆಳದಿ, ವಿಜಯನಗರ, ಶೃಂಗೇರಿ. ಭಾರತದ ನಕ್ಷೆಯನ್ನು ಬಿಡಿಸಿ. ಆನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಥಳಗಳನ್ನು ಗುರುತಿಸಬೇಕು. ತಾಳಿಕೋಟೆ, ವಿಜಯನಗರ, ಕೆಳದಿ, ಆನಂತರ ಶೃಂಗೇರಿ. ಈ 4 ಸ್ಥಳಗಳನ್ನು ಗುರುತಿಸಿದರೆ ತಮಗೆ
ನಕ್ಷೆ ಹಾಗೂ ಸ್ಥಳಗಳಿಗೆ 4 ಅಂಕಗಳು ಸಿಗುತ್ತೆ. ಧನ್ಯವಾದಗಳು.